ನಿಮ್ಮ ಆಗಮನದಿಂದ ಇಂದು ನಮ್ಮ ವೇದಿಕೆ ಪುಣ್ಯವಾಗಿದೆ. ಪರಮ ಪೂಜ್ಯರು ಆಗಮನ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ತಾರಾಬಲ ಚಂದ್ರಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ತಂದೆ ಕೂಡಲ ಸಂಗಮ ದೇವ. ಸುದಿನ, ಮರೆಯದ ದಿನ, ಅಮೋಘ ದಿನ ಈ ದಿನ. ರಾಮನ ದರ್ಶನವನ್ನು ಪಡೆಯುವ ಸಲುವಾಗಿ ಶಬರಿ ಕಾಯ್ದು ತಾವರೆ ಮೊಗ್ಗಿರುವ ತಾವರೆ ಅರಳುವ ಸಲುವಾಗಿ ಸೂರ್ಯನನ್ನು ಕಾಯ್ದು ಹಾಗೆ ಸುಜ್ಞಾನದ ಸುದಿಯನ್ನು ಬಿತ್ತುವಂತ ದೀಪ ಪ್ರಜ್ವಲನೆ ಕಾರ್ಯಕ್ರಮ. ದೀಪ ಬೆಳಕು ಕೊಡುತ್ತೆ ಎನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ. ಆದರೆ ಆ ಬೆಳಕಿಗೋಸ್ಕರ ಮೈಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸುವುದಿಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲಿಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸಲಿಲ್ಲ. ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿ ಯಾರಿಗೂ ಕಾಣಿಸಲಿಲ್ಲ. ಹಾಗೆಯೇ ಜೀವನ. ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗುತ್ತದೆ. ಕೃಷಿಯ ಶಕ್ತಿಯಿಂದ ದೇಶವು ನಿಲ್ಲುತ್ತದೆ. ಅನ್ನುವುದು ಕೃಷಿಯೇ ಜೀವನ, ರೈತನೇ ದೇಶದ ಪ್ರಾಣ. ಜ್ಞಾನದಿಂದ ಸಮಾಜಕ್ಕೆ ದಾರಿ ತೋರಿದ ನಾಯಕ, ಕೃಷಿಯ ಬೆಳವಣಿಗೆಗೆ ಕನಸು ಕಂಡ ಮಹನೀಯ, ರೈತರ ಸಮೃದ್ಧಿಗಾಗಿ ಶ್ರಮಿಸುವ ಮಹಾನ್ ವ್ಯಕ್ತಿ, ಅವರೇ ನಮ್ಮ ಹೆಮ್ಮೆಯ. ಇಂಥ ಹೋಗಾಟ ಆಡ್ಕೊಂತ ಅಡ್ಡಾಡುವಂತ ಜನ ಇವರು. ಇವರಿಗೆ ನಾವು ಈಗ ಶಾಲೆ ತೆಗೆದು ಕಲ್ಕತ್ತಾದೊಳಗೆ ಮೊದಲನೇ ಕಾನ್ವೆಂಟ್ ಸ್ಕೂಲ್ ತೆಗೆದ್ರು. ಆ ಸ್ಕೂಲ್ನ ಈ ಭಾರತದ ಮೊಟ್ಟ ಮೊದಲನೇ ಶಿಕ್ಷಣ ಕೇಂದ್ರ ಅಂತ ಡಿಕ್ಲೇರ್ ಮಾಡಿಕೊಂಡ್ರು. ನಮ್ಮವ್ರು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ. ಆಯ್ತು, ಏನಾದ್ರು ಮಾಡಿ ಒಂದ್ಸರಿ ಹೊರಗೆ ಹೋಗ್ಲಿ ಅಂತ ಸುಮ್ ಕುಂತ್ರ ಅಷ್ಟೇ. ಆದರೆ ನಮ್ಮ ಶಿಕ್ಷಣ ಎಂಥದ್ದು ಅಂದ್ರೆ ಇಂಥದ್ದಿತ್ತು. ತಮ್ಗೆ ಗೊತ್ತಿರಬೇಕು, ದ್ರೋಣಾಚಾರ್ಯರಲ್ಲಿ, ವಿದುರಾಚಾರ್ಯರಲ್ಲಿ ಕಲಿಯುವಾಗ ಪಾಂಡವರಿಗೆ ವಿದುರರು ನೈತಿಕ ಗುರುಗಳಾಗಿ, ರಾಜನೈತಿಕ ಗುರುಗಳಾಗಿ ಕೆಲಸ ಮಾಡಿದರು. ಕೌರವರಿಗೆ. ಆದರೆ ಈ ಸಂದರ್ಭದಲ್ಲಿ ಒಬ್ಬ ವೀರ ಸನ್ಯಾಸಿ ಸಮಾಜವನ್ನ ಕೃಷಿ, ಶಿಕ್ಷಣ, ಧರ್ಮ, ವೈದ್ಯ ವಿಜ್ಞಾನ, ಇತಿಹಾಸ, ಪರಂಪರೆ ಮುಖಾಂತರ ಯಾವ ರೀತಿ ಬದಲಾವಣೆ ನಮ್ಮ ಮುಂದೆ ಪ್ರಾತ್ಯಕ್ಷಿಕವಾಗಿ ಇವತ್ತು ಪೂಜೆ ನಮ್ಮನ್ನು ಇಡ್ತಾ ಇದ್ದಾರೆ. ಸೊ ಇಂಥ ಪೂಜ್ಯ ಪಾದರು ನಮಗೆ ಸಿಕ್ಕಿದ್ರೆ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಪರಂ ಪೂಜರಿಗೆ ಸನ್ಮಾನವನ್ನು ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ. ಅಶೋಕ್ ಶಿಕ್ಷಣ ಪ್ರಸಾರಕ ಮಂಡಳಿಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಮತ್ತು ಕಾರ್ಯಾಧ್ಯಕ್ಷರಾದಂಥ ಶ್ರೀ ಶಿವಾನಂದ ಹೊಸಮನಿ, ಅವನ ಪಾಟೀಲ್, ವಿರೂಪಾಕ್ಷಾರಿ, ಬಾಹುಬಲಿ ಕೋಟ್ಗೆ ಇವರು ಪೂಜ್ಯರನ್ನ ಸನ್ಮಾನ ಮಾಡ್ಬೇಕಂತ ತಿಳ್ಕೊತೀವಿ. ಒಬ್ಬ ವೀರ ಸನ್ಯಾಸಿ ಇವತ್ತು ಮನಸ್ಸು ಮಾಡಿದ್ರೆ ದೇಶದ ಕೃಷಿ ವ್ಯವಸ್ಥೆಯನ್ನ ಮರು ನಿರ್ಮಾಣ ಮಾಡಬಹುದು ಅಂತ ಹೇಳಿ ಪ್ರಾತ್ಯಕ್ಷಿಕೆಯ ಮುಖಾಂತರ
ನಮಗೆ ತೋರ್ಸಕ್ ಕೊಡ್ತಾ ಇದ್ದಾರೆ. ಪೂಜ್ಯ ಕನೇರಿ ಅಪ್ಪನವರ ಆಶ್ರಮಕ್ಕೆ ನಾವು ಭೇಟಿ ಕೊಟ್ರೆ ದೇಶಿ ಆಕಳುಗಳ ತಳಿಗಳನ್ನ ನಿಜವಾಗಿ ಹೇಗೆ ಹಿಂದಿಯಲ್ಲಿದೆ. ಇದನ್ನು ತಾವು ಸಾಕಷ್ಟು ಸಲ ಕೇಳಿರ್ಬೋದು. ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್, ಯಾರು ಕೇಳಿಲ್ಲ, ಯಾರು ನೋಡಿಲ್ಲ, ಎಲ್ಲರೂ ಪ್ರಸಿದ್ಧಿ ವ್ಯಕ್ತಿ. ಅವರು ತಮ್ಮ ಮೋಟಿವೇಶನಲ್ ಸ್ಪೀಚ್ನಲ್ಲಿ ಹೇಳಿದಂಥ ಒಂದು ಪದಗಳು, ಅದನ್ನೇ ನಾನು ಪುನರುಚ್ಚರಿಸುತ್ತೇನೆ. ಮತ್ತೆ ಹಿಂದಿಯಲ್ಲೇ ಹೇಳ್ತೇನೆ ಅದನ್ನ, ಅಂದ್ರೆ ಅದ್ರ ಸ್ವಾರಸ್ಯ ಇರುವುದು. ಸ್ವಾಮೀಜಿಯವರು ಹೇಳೋರು, ಇನ್ನು ನಿಮ್ದ ಟೈಮ್ ಇದ್ರೆ ಎಷ್ಟಾರ ಮಾತಾಡ್ರಿ ಅಂತ ಹೇಳೋರು. लहरों से डरकर नौका पार नहीं होती, कोशिश करने वालों की कभी हार नहीं होती, कभी हार नहीं होती. नन्ही चींटी जब दाना लेकर चलती है, चढ़ती दीवारों पर 100 बार फिसलती है. मन का विश्वास रगों में साहस भरता है, चढ़कर गिरना, गिरकर चढ़ना ना करता है. कोशिश करने वालों की कभी हार नहीं होती, कभी हार नहीं होती. इन्हें ಮುಂದಿದೆ, डुबकियां सिंधुओं में गोताखोर लगाता है. ಕಾರ್ಯಕ್ರಮ ಬಹಳ ಮನಮುಟ್ಟುವಂಥ, ಎಲ್ಲರೂ ಕೂಡ ಎದೆಯುಬ್ಬಿಸಿ ಇದು ನನ್ನ ಶಾಲೆ, ನನ್ನ ಹೆಮ್ಮೆ ಅನ್ನುವಂಥ ಒಂದು ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮವನ್ನ ನಾವೆಲ್ಲ ಕಣ್ತುಂಬಿಕೊಳ್ತಾ ಇರುವಂಥದ್ದು ನಮ್ಮೆಲ್ಲರ ಸಂತೋಷವೇ ಸರಿ. ಯಾಕಂತಂದ್ರೆ ವಿದ್ಯೆಯೇ ಬಾಳಿನ ಬೆಳಕು ಅನ್ನುವಂಥದ್ದು ನಾವೆಲ್ಲ ಕೇಳಿದ್ವಿ. ಒಂದು ಮಂತ್ರ ಹೇಳ್ತೀನಿ, ಕೇವಲ 5 ನಿಮಿಷದಲ್ಲಿ ನಾನು ಮಾತಾಡೋದು ಮುಗಿಸ್ತೀನಿ. ನನ್ನ ಅನಿಸಿಕೆಗಳನ್ನು ಅಷ್ಟೇ ಹೇಳ್ತೀನಿ. ಒಂದು ಮಂತ್ರ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ನಮ್ಮ ಋಷಿಗಳು ಬಹಳ ಶ್ರೇಷ್ಠವಾಗಿರುವಂಥ ಒಂದು ಆರ್ಷವಾಣಿಯನ್ನು ಹೇಳಿದರು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ನಾವು ಪಡೆದಿರುವಂತಹ ವಿದ್ಯೆಯನ್ನ ಯಾವ ಕಳ್ಳರೂ ಕೂಡ ಕದಿಲಿಕ್ಕಾಗೋದಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ತಲೆ ತುಂಬ ಜ್ಞಾನವನ್ನು, ವಿದ್ಯೆಯನ್ನು ತುಂಬಿ ಕಳಿಸಿರುವಂಥ ನಮ್ಮ ಹೆಮ್ಮೆ ಶಾಲೆ. ನ ಚೋರಹಾರ್ಯ, ಯಾವ ಕಳ್ಳರೂ ಕೂಡ ಈ ವಿದ್ಯೆಯನ್ನ ಕಳ್ತನ ಮಾಡ್ಲಿಕ್ಕಾಗೋದಿಲ್ಲ. ನ ಚ ರಾಜಹಾರ್ಯ, ನೀವು ಗಳಿಸಿರುವಂಥ ಸಂಪತ್ತಿಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ರಾಜರಿಗೆ, ಸರ್ಕಾರಕ್ಕೆ. ಆದರೆ ಗಳಿಸಿರುವಂಥ ವಿದ್ಯೆಗೆ ಯಾವುದೇ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸಿದ್ದೇಶ್ವರಪ್ಪಗಳು, ಕಾರಣ ಸಿದ್ದೇಶ್ವರಪ್ಪಗಳು ಇವರೆಲ್ಲ ಕಲಿತಿರುವಂತಹ ವಿದ್ಯೆ, ಜ್ಞಾನ ಐತಲ್ಲ, ಇಂಥ ಜ್ಞಾನಕ್ಕೆ ನೀವೆಲ್ಲ ಪಡೆದಿರುವಂಥ, ನಮ್ಮ ಸಾಹೇಬರು ಕಲಿತಿರುವಂಥ IAS ಆಗಲಿ, ಇಲ್ಲಿರುವಂಥ ಎಲ್ಲ ನೌಕರಸ್ಥರು ಈ ಸಂಸ್ಥೆಯಿಂದ ಪಡೆದಿರುವಂಥ ಜ್ಞಾನದಿಂದ ನೌಕರಿಯನ್ನು ಪಡೆದಿಲ್ಲ. ಈ ಜ್ಞಾನಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟುವಂತಿಲ್ಲ. ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ. ನಾವು ಪಡೆದಿರುವಂತಹ ವಿದ್ಯೆಗೆ ಯಾವುದೇ ಸಹೋದರ ಸಹೋದರಿಯರಿಗೆ ಪಾಲು ಕೊಡುವಂಥದ್ದಿಲ್ಲ. ಈ ಕಾಲದೊಳಗೆ ಪಾಲ ಕೊಡಲಾರದ ನಡೀದೇ ಇಲ್ಲ. ಆದ್ರೆ ಕಲಿತಿರುವಂತಹ ವಿದ್ಯೆಗೆ ಪಾಲ್ ಅನ್ನುವ